ದರ್ಶನ್ ಪಠಾಲಂನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಗ್ಯಾಂಗ್ ಜೊತೆಗೂಡಿ ಜೈಲು ಪಾಲಾಗದಂತಹ ಏಟ್ ಆರೋಪಿ ರವಿಶಂಕರ್ ಚಿತ್ರದುರ್ಗದಲ್ಲಿ ಪಬ್ಲಿಕ್ ಟಿವಿಗೆ ರವಿ ಪತ್ನಿ ಕವಿತಾ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಜೈಲಿನಲ್ಲಿ ರವಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಪತ್ನಿ, ನನ್ನನ್ನು ನೋಡಿದ ಕೂಡಲೇ ನನ್ನ ಗಂಡ ಗಳಗಳನೆ ಅತ್ತರು. ನಾನೇನು ತಪ್ಪು ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ರೀತಿಯ ಶಿಕ್ಷೆ? ಮಕ್ಕಳನ್ನ ನೋಡಿ ಕಣ್ಣೀರಿಟ್ಟು ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಅಳಲನ್ನ ತೋಡ್ಕೊಂಡ್ರು. ಸತ್ತೇ ಹೋಗುವಷ್ಟು ಬೇಸರವಾಗ್ತಾ ಇದೆ ಅಂಥೇಳಿ ಏಟ್ ಆರೋಪಿ ರವಿಶಂಕರ್ ಪತ್ನಿಯೇ ಇದ್ರು ರವಿಶಂಕರ್ ಕಣ್ಣೀರಿಟ್ಟಿದ್ದಾರಂತೆ. ಚಿತ್ರದುರ್ಗದಲ್ಲಿ ಪಬ್ಲಿಕ್ ಟಿವಿಗೆ ರವಿ ಪತ್ನಿ ಕವಿತಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಮ್ಮ ಮನೆಯವ್ರನ್ನ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಅವ್ರು ತುಂಬ ನೋವಲ್ಲಿದ್ದಾರೆ ಸರ್. ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ನನಗೆ ಇಲ್ಲಿ ವಾತಾವರಣ ಸರಿ ಇಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಯಾಕಿಂತ ಶಿಕ್ಷೆ ಅಂತ ತುಂಬ ಅಳ್ತಾ ಇದ್ದಾರೆ ಸರ್. ಅವ್ರನ್ನ ಆದಷ್ಟು ಬೇಗ ಬಿಡಿಸ್ಕೊಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಕೇವಲ ಬಾಡಿಗೆಗೆ ಅಷ್ಟೇ ಹೋಗಿರೋದಕ್ಕೆ ಯಾಕೆ ಸರ್ ಇಂಥ ಶಿಕ್ಷೆ? ಬಾಡಿಗೆ ಯಾರು ದುಡಿಲೇಬಾರ್ದ, ಯಾರು ಟ್ಯಾಕ್ಸಿ ಇಟ್ಕೊಳ್ಳೇಬಾರ್ದ ಅನ್ನೋ ಪರಿಸ್ಥಿತಿ ಬಂದಿದೆ ಸರ್. ನಮಗೆ ಟ್ಯಾಕ್ಸಿನೇ ಬೇಡ, ಎಲ್ಲ ಡ್ರೈವರ್ನು ಕೇಳ್ಕೋಬೇಕು ಅನ್ಸ್ಬಿಟ್ಟದೆ. ಯಾರೋ ಡ್ರೈವರ್ ಕೆಲಸನೇ ಮಾಡಬೇಡ್ರಪ್ಪ ಅನ್ನೋಷ್ಟು ಪರಿಸ್ಥಿತಿ ನಮಗೂ ಬಂದಿದೆ ಸರ್. ಇದು ತಪ್ಪಲ್ಲ ಡ್ರೈವಿಂಗ್ ಮಾಡೋದು. ಡ್ರೈವಿಂಗ್ ಟ್ಯಾಕ್ಸಿ ಇದ್ರೇನೆ ಎಲ್ಲರೂ ಬದುಕೋದಕ್ಕಾಗೋದು. ಅವರಿಲ್ಲ ಅಂದರೆ ನಾವಿಲ್ಲ, ನಾವಿಲ್ಲ ಅಂದರೆ ಅವರಿಲ್ಲ ಸರ್. ಆಗ ಇಂಥ ಶಿಕ್ಷೆ ಯಾರಿಗೂ ಬರಬಾರ್ದು ಸರ್. ಬಾಡಿಗೆಗಂತ ಹೋಗಿದ್ರ ಅವ್ರದ್ದು ಏನಿದೆ ಕೆಲಸ ಅವ್ರು ಕೊಟ್ಬಿಟ್ಟು ಅವ್ರು ಕಳಿಸ್ಬಿಟ್ಟಿದ್ರೆ ಆಗಿತ್ತಲ್ಲ ಸರ್. ಇಂಥ ಅಪವಾದನೆ ಒರೆಸಿ ಅವ್ರನ್ನ ಯಾಕೆ ಸರ್ ಅಲ್ಲಿ ಇಟ್ಕೊಂಡು ಹೆಂಡತಿ ಮಕ್ಕಳು ನರಳಾಗಿ ಮಕ್ಕಳು ನರಳಂಗೆ ಮಾಡೋದು ಸರ್. ಸರ್ ಸೆಕೆಂಡ್ ಟೈಮ್ ನೋಡಿದ್ದೀನಿ ಸರ್. ನಾನು ಬೆಂಗಳೂರಲ್ಲಿ ಒಂದು ಟೈಮ್ ನೋಡಿ ಬಂದೆ, ತುಮಕೂರಲ್ಲಿ ಒಂದು ಟೈಮ್ ನೋಡಿ ಬಂದೆ ಸರ್. ಅವ್ರು ಭಾಳ ಬೇಜಾರಲ್ಲಿದ್ದಾರೆ ಸರ್. ತುಂಬ ಅಳ್ತಿದ್ದಾರೆ ಸರ್, ತುಂಬ ಅಳ್ತಿದ್ದಾರೆ. ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಅಮಾಯಕ ಇದ್ದೀನಿ, ನನಗೆ ಯಾಕೆ ಇಂಥ ಶಿಕ್ಷೆ? ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲಲ್ಲ, ಹೊರಗೆ ಬರೋಕ್ಕಾಗ್ತಿಲ್ಲಲ್ಲ ಅಂತ ಭಾಳ ನೋವಲ್ಲಿದ್ದಾರೆ ಸರ್. ಊಟ ಅಡ್ಜಸ್ಟ್ ಆಗ್ತಿಲ್ಲ, ಅಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ. 15 ದಿನಕ್ಕೇನೆ ಅವ್ರಿಗೆ ಬದುಕೋದೇ ಬೇಡ ಅನ್ನೋಷ್ಟು